ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ ರಾಮ್ ಭವನದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜನಸ್ಪಂದನ ಕಾರ್ಯಕ್ರಮ ಸಾಮಾನ್ಯರ ಮನೆ ಬಾಗಿಲಿಗೆ ಜಿಲ್ಲಾಡಳಿತ ಬಂದಂತೆ ಭಾಸವಾಗಿದೆ. ನೂರಾರು ಅರ್ಜಿಗಳು ವೇದಿಕೆಗೆ ಬಂದಿದ್ದು, ಶೀಘ್ರದಲ್ಲಿ ಅರ್ಜಿಗಳಿಗೆ ಸೂಕ್ತ ಪರಿಹಾರ ಸಿಗಲಿದೆ ಎಂದು ಭರವಸೆ ನೀಡಿದರು. ಬೆಳೆ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ, ಅರ್ಹ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಎಂಬ ದೂರು ಸಾಕಷ್ಟು ಕಡೆ ಬಂದಿದೆ. ಈ ನಿಟ್ಟಿನಲ್ಲಿ 3 ವಿಧದಲ್ಲಿ ಬೆಳೆ ಸಮೀಕ್ಷೆ ಮಾಡಲಾಗುತ್ತಿದೆ. ಕಂದಾಯ, ಕೃಷಿ ಹಾಗೂ ತೋಟಗಾರಿಕೆ ಜಂಟಿ ಸಮೀಕ್ಷೆ ಮಾಡುವುದು, ಗ್ರಾಮ ಪಂಚಾಯಿತಿ ವಾರು ತರಬೇತಿ ನೀಡಿ ಸಮೀಕ್ಷೆ ನಡೆಸುವುದು ಹಾಗೂ ಸ್ಮಾರ್ಟ್ ಮೊಬೈಲ್ ಮೂಲಕ ರೈತರೇ ಬೆಳೆ ಸಮೀಕ್ಷೆ ನಮೂದಿಸುವುದು ಮಾಡಲು ಅನುವು ಮಾಡಲಾಗಿದೆ. ಈಗಾಗಲೇ 3 ವರ್ಷದ ಬರ ಪರಿಹಾರ 178 ಕೋಟಿ ಹಣ ರೈತರ ನೇರ ಖಾತೆಗೆ ಬಂದಿದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತಲಾ 1 ಸಸಿ ವಿತರಣೆ ಮಾಡಲಾಗುತ್ತಿದೆ. ಈ ಗಿಡವನ್ನ ಪೋಷಿಸಿದರೆ ಮುಂದಿನ ಪೀಳಿಗೆ ಉಳಿಯುತ್ತದೆ ಎಂದರು. ಜಿಲ್ಲಾ ಆಡಳಿತ ಗುಬ್ಬಿಗೆ ಆಗಮಿಸಿದ್ದೀವಿ. ಇಲ್ಲಿ ಏನೇನು ಸಮಸ್ಯೆಗಳಿದೆ ಅದು ಸ್ವತಃ ನಾವೇ ಬಂದು ಕೇಳಬೇಕು. ಅದಕ್ಕೆ ಸಾಧ್ಯವಾದಷ್ಟು ಪರಿಹಾರ ತ್ವರಿತಗತಿಯಲ್ಲಿ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಬೀಜಗಳು, ರಸಗೊಬ್ಬರಗಳು ಸಿಗಬೇಕು. ಅದಕ್ಕೆ ಏನೇನು ತಾವು ಚಟುವಟಿಕೆ ಮಾಡಬೇಕು, ತರಬೇತಿ ಕೊಡಬೇಕು, ಕೊಡಿ. ಅದರಲ್ಲಿ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ 3 ವಿಧಾನ ಇದೆ. ಒಂದು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಕಂದಾಯ ಇಲಾಖೆಯವರು ಹೋಗಿ ಮಾಡಬಹುದು. ಇನ್ನೊಂದು, ಪ್ರೈವೇಟ್ ರೆಸಿಡೆನ್ಸ್ ಅವರು ಮಾಡೋದು. 3ನೇದು, ರೈತರು ಅವರವರಾಗಿಯೇ. ಈಗ ಎಲ್ಲರ ಹತ್ರನೂ ಒಂದು ಸ್ಮಾರ್ಟ್ ಫೋನ್ಸ್ ಇದೆ. ಸೊ ಅದರಿಂದಾಗಿ ಈಗ ಗ್ರಾಮ ಪಂಚಾಯತ್ ವಾರು ಎಲ್ಲ ರೈತರಿಗೂ ಕರೆಸಿ ನಾವು ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಸ್ಮಾರ್ಟ್ ಫೋನ್ಸ್ ಇರುವ ರೈತರು ಅವ್ರ ಜಮೀನು ಬೆಳೆ ಸಮೀಕ್ಷೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ದೂರುಗಳು ಬರೋದು ಕಡಿಮೆ ಆಗುತ್ತದೆ. ನಿಮ್ಗೆ ಸರ್ಕಾರನೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಅದನ್ನು ತಾವೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಈ ಒಂದು ಸಭೆಯಲ್ಲಿ ನಿಮ್ಗೆಲ್ಲರೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಮಾತನಾಡಿ, ಇಲಾಖೆಯ ಮೂಲ ಜವಾಬ್ದಾರಿ ಅನುಮೋದನೆ, ಅನುದಾನ ಬಗ್ಗೆ ಕಳೆದ 1 ವರ್ಷದಿಂದ ಸವಿಸ್ತಾರ ಅವಲೋಕನ ಮಾಡಲಾಗಿದೆ. ಸಾರ್ವಜನಿಕರ ಬಳಕೆಗೆ ಅನುಷ್ಠಾನ ಚುರುಕಿನಿಂದ ಸಾಗಿದೆ. ಈ ಪೈಕಿ ಕಂದಾಯ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸರಿಯಾಗಿ ಕೆಲಸ ಮಾಡಿದರೆ ಬಹುತೇಕ ರೈತರ ಕಷ್ಟ ನೀಗುತ್ತದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ತಮ್ಮ ಹಂತದ ಕರ್ತವ್ಯ ತ್ವರಿತವಾಗಿ ಪ್ರಾಮಾಣಿಕವಾಗಿ ನಡೆಸಬೇಕು. ಜಿಲ್ಲೆಯ 2.50 ಲಕ್ಷ ಮಕ್ಕಳಿಗೆ ನೇತ್ರ ತಪಾಸಣೆ ನಡೆಸಿ ಈ ಪೈಕಿ 66,000 ಮಕ್ಕಳಿಗೆ ಕನ್ನಡಕ ವಿತರಣೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನೂರಾರು ಅಹವಾಲು ಸ್ವೀಕೃತಿಗೊಂಡಿತು. ಸಾರ್ವಜನಿಕ ಅರ್ಜಿಗಳ ಪೈಕಿ ಕುಡಿಯುವ ನೀರು ಪೂರೈಸುವ ಹೇರೂರು ಕೆರೆಗೆ ಗುಬ್ಬಿಯ ಕೆಲ ಬಡಾವಣೆಯ ಚರಂಡಿ ನೀರು ಸೇರುತ್ತಿರುವ ಬಗ್ಗೆ ಅರ್ಜಿ, ಫುಟ್ಪಾತ್ ತೆರವು ಹಾಗೂ ಮಾರನಕಟ್ಟೆ ಕೆರೆ ಒತ್ತುವರಿ ತೆರವು ಬಗ್ಗೆ ಸಾಮಾಜಿಕ ಹೋರಾಟಗಾರರು ಅರ್ಜಿ ಸಲ್ಲಿಸಿದರು. ಗ್ರಾಮೀಣ ಭಾಗದಲ್ಲಿ ಮಡೇನಹಳ್ಳಿ ಸ್ಮಶಾನ ಭೂಮಿ ಹಸ್ತಾಂತರಕ್ಕೆ ಆಗ್ರಹಿಸಿ ಅರ್ಜಿ ಹಾಗೂ ಬೊಮ್ಮರಸನಹಳ್ಳಿ ಗ್ರಾಮದ 6.20 ಎಕರೆ ಸರ್ಕಾರಿ ಜಾಗದಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಟ್ಟು ವಸತಿ ಹೀನರಿಗೆ ನಿವೇಶನ ಹಂಚುವಂತೆ ಮನವಿ ಸಲ್ಲಿಕೆಯಾಯಿತು. ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ಅಪರ ವರಿಷ್ಠಾಧಿಕಾರಿ ಮರಿಯಪ್ಪ, ತಹಶೀಲ್ದಾರ್ ಬಿ ಆರತಿ, ತಾಲೂಕು ಪಂಚಾಯಿತಿ ಇಒ ವಿ ಪರಮೇಶ್ ಕುಮಾರ್, ಗ್ರೇಡ್ 2 ತಹಶೀಲ್ದಾರ್ ಶಶಿಕಲಾ, ಪಟ್ಟಣ ಪಂಚಾಯಿತಿ ಸದಸ್ಯ ಜಿಆರ್ ಶಿವಕುಮಾರ್, ಮಹಮ್ಮದ್ ಸಾದಿಕ್, ಶಶಿಕುಮಾರ್, ಸಿ ಮೋಹನ್ ಕುಮಾರ್, ರೇಣುಕಾ ಪ್ರಸಾದ್, ಮುಖ್ಯಾಧಿಕಾರಿ ಮಂಜುಳಾದೇವಿ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು.